ಮತ್ತೊಮ್ಮೆ ಹೈಕಮಾಂಡ್ ಬುಲಾವ್. ದೆಹಲಿಯಲ್ಲಿ ಲ್ಯಾಂಡ್ ಆದ ಸಿಎಂ. ಮಾಜಿ ಸಿಎಂ ಕೆಪಿಸಿಸಿ ಅಧ್ಯಕ್ಷ ದೆಹಲಿ ನಾಯಕರ ಜೊತೆ ಸಂಪುಟ ವಿಸ್ತರಣೆಯ ಬಗ್ಗೆ ಚರ್ಚೆ. ಇವತ್ತೇ ಸಂಪುಟ ವಿಸ್ತರಣೆಗೆ ಕ್ಲೈಮ್ಯಾಕ್ಸ್. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಸರಣಿ ಸಭೆ. ಬಹುತೇಕ ಫೈನಲ್ ಆಗಲಿದೆ ಡಿಕೆ ಟೀಮ್ ಸೇರುವವರ ಪಟ್ಟಿ. ಖಾಲಿ ಇರೋ 20 ಸ್ಥಾನಕ್ಕೆ 40ಕ್ಕೂ ಹೆಚ್ಚು ಆಕಾಂಕ್ಷಿಗಳು. ಯುವಕರಿಂದ ಸಂಪುಟ ಸೇರೋ ಉತ್ಸಾಹ, ಹಿರಿಯರಿಂದಾನು ಪಟ್ಟು. ಹೈಕಮಾಂಡ್ ಯಾರಿಗೆ ಸಿಹಿ ಸುದ್ದಿ ಕೊಡುತ್ತೆ ಎನ್ನುವಂಥ ಕುತೂಹಲ. ದೆಹಲಿಯಲ್ಲೇ ವಾಸ್ತವ್ಯ ಹೂಡಿರುವ ಹಲವು ಶಾಸಕರು ಸಚಿವ ಸ್ಥಾನಕ್ಕಾಗಿ ಬೀಡು ಬಿಟ್ಟು ಲಾಬಿ. ಸಂಪುಟ ಸೇರ್ಪಡೆಯಾಗೋಕೆ ಕೊನೆಯ ಹಂತದ ಕಸರತ್ತು ಚುರುಕು. ದಿನೇಶ್ ಗುಂಡೂರಾವ್ಗೆ ಸಚಿವ ಸ್ಥಾನ ಒಲಿಯುವ ಸಾಧ್ಯತೆ. ಸಚಿವ ಸಂಪುಟದಲ್ಲಿ ಅವಕಾಶ ಕಲ್ಪಿಸೋಕೆ ಹೈಕಮಾಂಡ್ ಒಲವು. ಇವತ್ತೇ ಗೊತ್ತಾಗಲಿದೆ ಭವಿಷ್ಯ. ಹೈಕಮಾಂಡ್ ಅನುಮತಿ ಕೊಟ್ರೆ ತಕ್ಷಣವೇ ಆಗುತ್ತೆ. ಯುವಕರಿಗೆ ಹೆಚ್ಚು ಪ್ರಾತಿನಿಧ್ಯದ ಚರ್ಚೆ ಇದೆ. ಯಾವ ಪ್ಯಾರಾಮೀಟರ್ನಲ್ಲಿ ಹೈಕಮಾಂಡ್ ಮಾಡುತ್ತೆ ಅಂತ ನೋಡಬೇಕು. ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ. ಕಗ್ಗಂಟೇನಿಲ್ಲ. ಜುಲೈ 25ರ ಒಳಗೆ ಸಂಪುಟ ವಿಸ್ತರಣೆ ಮುಗಿದು ಹೋಗುತ್ತೆ. ಮೊನ್ನೆ ಕ್ಯಾಬಿನೆಟ್ನಲ್ಲಿ ಸಿಎಂ ಡಿಕೆಶಿ ಹೇಳಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ. ದೆಹಲಿಯಲ್ಲಿ ಮುಂದುವರೆದ ಕಾಕ್ರೋಚ್ ಕಿಚ್ಚು. ಇವತ್ತು ಪಾರ್ಲಿಮೆಂಟ್ ಮುತ್ತಿಗೆಗೆ ತಯಾರಿ. ಸಂಸತ್ ಭವನದ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್. ಕಲ್ಲು ತೂರಾಟ ನಡೆಸಿದವರ ವಿರುದ್ಧ ಒಟ್ಟು 3 ಎಫ್ಐಆರ್. ದೆಹಲಿ ಪೊಲೀಸರಿಂದ ಅನಾಮಿಕ ವ್ಯಕ್ತಿಗಳ ವಿರುದ್ಧ ಕೇಸ್ ದಾಖಲು. 70ಕ್ಕೂ ಹೆಚ್ಚು ಪ್ರತಿಭಟನಾಕಾರರು ವಶಕ್ಕೆ. ಮಹಿಳಾ ಪ್ರತಿಭಟನಾಕಾರರ ಮೇಲೆ ಪುರುಷ ಪೊಲೀಸರಿಂದ ಹಲ್ಲೆ. ಟ್ವೀಟ್ ಮಾಡಿ ಸಿಜೆಪಿ ಸ್ಥಾಪಕ ಅಭಿಜಿತ್ ದೀಪ್ಗೆ ಖಂಡನೆ. ಧರ್ಮೇಂದ್ರ ಪ್ರಧಾನ್ ಒಬ್ರನ್ನ ರಕ್ಷಿಸೋಕೆ ಹಲವರ ರಕ್ತ ಹರಿಸೋದೇಕೆ ಅಂತ ಪ್ರಶ್ನೆ. ಸಂಸತ್ನಲ್ಲಿ ಇವತ್ತು ಪ್ರತಿಧ್ವನಿಸಿದ ಸಿಜೆಪಿ ಕಿಡಿ. ಸಿಜೆಪಿ ಪ್ರತಿಭಟನೆ. ನೀಟ್ ಪರೀಕ್ಷೆ ಬಗ್ಗೆ ಚರ್ಚಿಸೋಕೆ ಕಾಂಗ್ರೆಸ್ ನಿಲುವಳಿ ಮಂಡನೆ. ಲೋಕಸಭೆ ಕಲಾಪ ಆರಂಭವಾದ ಕೆಲವೇ ನಿಮಿಷಗಳಲ್ಲಿ ಮಧ್ಯಾಹ್ನಕ್ಕೆ ಮುಂದೂಡಿಕೆ. ಕೇಂದ್ರ ಸರ್ಕಾರಕ್ಕೆ ಕಣ್ಣಿಲ್ಲ, ಕಿವಿಯಿಲ್ಲ, ಎಲ್ಲ ಅಂಗಾಂಗಗಳು ವಿಫಲವಾಗಿವೆ. ಸಿಜೆಪಿ ಮೇಲಿನ ದಾಳಿಗೆ ಸಚಿವ ರಾಮಲಿಂಗಾರೆಡ್ಡಿ ಖಂಡನೆ. ಮೋದಿ ಸರ್ವಾಧಿಕಾರಿಯಾಗ್ಬಿಟ್ಟಿದ್ದಾರೆ ಅಂತ ಕಿಡಿ. ರಾಜಕೀಯಕ್ಕಿಂತ ಮಾನವೀಯತೆ ದೊಡ್ಡದು, ಭಯಕ್ಕಿಂತ ಧ್ವನಿ ದೊಡ್ಡದು. ದೆಹಲಿಯಲ್ಲಾಗ್ತಾ ಇರೋ ಬೆಳವಣಿಗೆಗಳನ್ನ ನಾವು ಸುಮ್ಮನೆ ನೋಡ್ತಾ ಕೂರಬಾರದು. ನಿನ್ನೆ ನಡೆದಂಥ ಲಾಠಿ ಚಾರ್ಜ್, ಕಲ್ಲು ತೂರಾಟದ ಬಗ್ಗೆ ನಟ ಯುವರಾಜ್ ಕುಮಾರ್ ಪೋಸ್ಟ್. ಜಿಲ್ಲಾಸ್ಪತ್ರೆ ಅರವಳಿಕೆ ತಜ್ಞನಿಗೆ ಹನಿ ಟ್ರ್ಯಾಪ್. ಕರೋಕೆ ಸಿಂಗಿಂಗ್ ಹೆಸರಿನಲ್ಲಿ ಲೈಂಗಿಕ ಕಿರುಕುಳ ಆರೋಪ. ಲಕ್ಷಾಂತರ ರೂಪಾಯಿ ಪೀಕಿದ್ದಾರೆ ಅಂತ ಚಿತ್ರದುರ್ಗದ ಡಿಸಿಆರ್ಇ ಠಾಣೆಯಲ್ಲಿ ಕೇಸ್. ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಬ್ಬ ನಟಿಗೆ ಕಿರುಕುಳ. ಬಿಗ್ ಬಾಸ್ ಖ್ಯಾತಿಯ ಐಶ್ವರ್ಯ ಸಿಂಧೋಗಿಗೂ ಕಾಮೆಂಟ್ ಕಾಟ. ಆಪ್ತನ ವಿರುದ್ಧ ಸಂಜಯ್ ನಗರ ಠಾಣೆಯಲ್ಲಿ ದೂರು. ವಿಮೆ ಆಸೆಗಾಗಿ ತನ್ನ ಚಿನ್ನದಂಗಡಿಗೆ ತಾನೇ ಕನ್ನ. 65,95,000 ಮೌಲ್ಯದ ಕಳ್ತನ ಆಗಿದೆ ಅಂತ ದೂರು. ತನಿಖೆಗಿಳಿದ ಬೆಳಗಾವಿ ಪೊಲೀಸರಿಂದ ಜ್ಯುವೆಲ್ಲರಿ ಮಾಲೀಕನೇ ಅರೆಸ್ಟ್. ಬಳ್ಳಾರಿಯಲ್ಲಿ ನಬಿ ರಸೂಲ್ ಮೇಲೆ ಕೊಲೆ ಕೇಸ್ಗೆ ಬೆಗ್ ಟ್ವಿಸ್ಟ್. ಕೊಲೆ ಮಾಡಿದ್ದು ಯುವತಿ ಕುಟುಂಬಸ್ಥರಲ್ಲ, ಆತನ ಸ್ನೇಹಿತರೇ. ಪಾರ್ಟಿಯಲ್ಲಿ ಗೆಳೆಯನ ತಾಯಿಗೆ ಬೈದಿದ್ದಕ್ಕೆ ಚುಚ್ಚಿ ಕೊಲೆ. ತಬಾಹಿ ಬಳಿಕ ಮತ್ತೊಂದು ರೊಮ್ಯಾಂಟಿಕ್ ಸಾಂಗ್ ರಿಲೀಸ್. ಇಲ್ಲಿವರೆಗೂ ಅಬ್ಬರಿಸಿದ್ದ ಯಶ್ ಮನಮೋಹಕ ತುಸು ಮಾದಕ ಅಂತ ರೊಮ್ಯಾಂಟಿಕ್ ಫೀಲ್. ತಾರಾ ಸುತಾರಿಯಾ ಜೊತೆ ಮಸ್ತ್ ಕೆಮಿಸ್ಟ್ರಿಯಲ್ಲಿ ರಾಕಿಂಗ್ ಸ್ಟಾರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.